ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಇಂದು 8ನೆಯ ದಿನವಾದ ನವರಾತ್ರಿಯಂದು ದೇವಿ ಮಹಾಗೌರಿಯನ್ನು ಪೂಜಿಸಲಾಗುವುದು. ಮಹಾ ಎಂದರೆ ಅತಿ ಅಥವಾ ಬಹು ಎಂದರ್ಥ. ಇನ್ನು ಗೌರಿ ಎಂದರೆ ಸಂಸ್ಕೃತದಲ್ಲಿ ಬಿಳುಪಾಗಿರುವವಳು ಎಂದರ್ಥ. ಹೀಗಾಗಿ ಅತಿ ಬಿಳುಪಾಗಿರುವವಳೇ ಮಹಾಗೌರಿ. ಶಿವಪುರಾಣದ ಪ್ರಕಾರ ದೇವಾನುದೇವತೆಗಳು ಶುಂಭ ನಿಶುಂಭರನ್ನು ಕೊಲ್ಲಲು ದೇವಿ ಪಾರ್ವತಿಯನ್ನು ಕೇಳಿಕೊಂಡು ಬಂದಾಗ ಆಕೆ ಆಗ ಅಭ್ಯಂಜನ ಮಾಡುತ್ತಿರುತ್ತಾಳೆ. ಆದರೆ ತುರ್ತು ಪರಿಸ್ಥಿತಿ ಇದ್ದ ಕಾರಣ ದೇವಿ ಪಾರ್ವತಿಯು ತಾನು ಅಭ್ಯಂಜನ ಮಾಡುತ್ತಿದ್ದಾಗ ಆಕೆಯ ಮೈಯಿಂದ ತೊಳೆದುಕೊಂಡು ಹೋಗುತ್ತಿದ್ದ ಕೊಳೆಯನ್ನೆಲ್ಲ ಒಟ್ಟುಗೂಡಿಸಿ ಅಂಬಿಕಾ ಎಂದು ಹೆಸರಿಟ್ಟು ಶುಂಭ ನಿಶುಂಭರನ್ನು ವಧೆ ಮಾಡಲು ಕಳಿಸುತ್ತಾಳೆ. ತನ್ನ ಮೈಗೆ ಅಂಟಿದ್ದ ಎಲ್ಲ ಕೊಳೆಯು ತೊಳೆದು ಹೋಗಿ ಅತಿ ಬಿಳುಪಾದ ಸೌಂದರ್ಯವತಿಯಾಗಿ ಕಂಗೊಳಿಸುತ್ತಾಳೆ. ಇದರಿಂದ ಆಕೆಗೆ ಮಹಾಗೌರಿ ಎಂಬ ಹೆಸರು ಮೂಡಿತು. ಮತ್ತೊಂದು ಪುರಾಣದ ಪ್ರಕಾರ ನಮಗೆ ತಿಳಿದಂತೆ ಪಾರ್ವತಿ ದೇವಿಯು ಶಿವನನ್ನು ಒಲಿಸಿಕೊಳ್ಳಲು ಬ್ರಹ್ಮಚಾರಿಣಿಯ ರೂಪದಲ್ಲಿ 3000 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾಳೆ. ಕೊನೆಗೂ ಬ್ರಹ್ಮಚಾರಿಣಿ ದೇವಿಗೆ ಒಲಿಯುವ ಶಿವನು ಆಕೆಯ ಚರ್ಮವು ಧೂಳು ಹಾಗೂ ಮಣ್ಣಿನಿಂದ ಒರಟಾಗಿರುವುದನ್ನು ಗಮನಿಸಿ ಆಕೆಯನ್ನು ಗಂಗಾ ನದಿಗೆ ಕರೆದುಕೊಂಡು ಹೋಗಿ ಗಂಗೆಯಲ್ಲಿ ಮುಳುಗಿ ಏಳಲು ಹೇಳುತ್ತಾನೆ. ಹೀಗೆ ತನ್ನ ತ್ವಚೆಯ ಒಳಪನ್ನು ಕಳೆದುಕೊಂಡ ಪಾರ್ವತಿ ದೇವಿಯು ಗಂಗೆಯಲ್ಲಿ ಮಿಂದು ಎದ್ದ ಕೂಡಲೇ ಬಹಳ ಬಿಳುಪಾಗಿ ಸುಂದರವಾಗಿ ಕಾಣುತ್ತಾಳೆ. ಆದ್ದರಿಂದ ಆಕೆಗೆ ಮಹಾಗೌರಿ ಎಂಬ ಹೆಸರು ಬರುವುದು. ಮಹಾಗೌರಿ ದೇವಿಯು ಬಿಳಿ ಬಣ್ಣದ ಗೂಳಿಯ ಮೇಲೆ ಕೂತಂತೆ ಹಾಗೂ ಬಿಳಿಯ ಸೀರೆ ಉಟ್ಟಂತೆ ಗೋಚರಿಸುತ್ತಾಳೆ. ಆಕೆಗೆ 4 ಕೈಗಳಿದ್ದು ಅವುಗಳಲ್ಲಿ ತ್ರಿಶೂಲ, ಡಮರುಗ, ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹಿಡಿದಿರುವಂತೆ ಕಂಗೊಳಿಸುತ್ತಾಳೆ. ತಾಯಿಯು ಶುದ್ಧತೆ, ಶಾಂತಿ ಹಾಗೂ ಆಧ್ಯಾತ್ಮದ ಸಂಕೇತವಾಗಿದ್ದಾಳೆ. ದೇವಿಯ ಸ್ತುತಿಯು ಹೀಗಿದೆ: ಯಾ ದೇವಿ ಸರ್ವಭೂತೇಷು ಮಾ ಮಹಾಗೌರಿ ರೂಪೇಣ ಸಮಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಧನ್ಯವಾದಗಳು. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.